ಸ್ವಜನ ವದನ ವಂಶನಾಶನ ಧನಾಧನ ಜನಾರ್ದನ ಪಾಂಡುತನಯ ಮಧ್ಯಮ ಪಾಂಡವ ಪಾಂಡುತನಯ ಮಧ್ಯಮ ಪಾಂಡವ ಮಾಡು ಈ ಕದನ ಕೇಳರ್ಜುನ ಮಾಡು ಈ ಕದನ ಕೇಳರ್ಜುನ ಮಾಡು ಈ ಕದನ ಅರ್ಥ ಕುರುಪಿತ ಮಹಾರಿದ ಒಲಿಸುವುದು ಚಿತ್ತವೇ ಕುರುಪಿತ ಮಹಾರಿದ ಒಲಿಸುವುದು ಚಿತ್ತವೇ ಕುರುಪಿತ ಮಹಾರಿವ ನೀ ಒದಿಸುವುದು ಚಿತ್ತವು ಕುರುಪಿತ ಮಹಾರಿವ ನೀ ಒದಿಸುವುದು ಚಿತ್ತವು ಎದೆಗುಂದದೆ ನೀ ವಿಧ ವಿಧದಿಂದಲೇ ಎದೆಗುಂದದೆ ನೀ ವಿಧ ವಿಧದಿಂದಲೇ ಮಾಡು ಈ ಕದನ ಕೇಳರ್ಜುನ ಮಾಡು ಈ ಕದನ ಜನಾರ್ದನ ಕೇಳರ್ಜುನ ಮಾಡು ಈ ಕದನ ಜನಾರ್ದನ ಈ ಸ್ವಜನ ವಧೆಯೂ ನನಗೆ ಸಮ್ಮತವಲ್ಲ, ಯುದ್ಧವೂ ನನಗೆ ಬೇಡ. ರಥವನ್ನು ಹಿಂದಕ್ಕೆ ತಿರುಗಿಸು ದೇವ, ರಥವನ್ನು ಹಿಂದಕ್ಕೆ ತಿರುಗಿಸು. ಪಾರ್ಥ, ಯಾರನ್ನು ಯಾರು ವಧಿಸುವುದು? ಅವಿನಾಶಿಯಾದ ಅಳುವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶವು, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಇರುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವು, ಮುಂದೆಯೂ ಜನಿಸುವವು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ಪಾಲನೆ ಮಾಡು. ವಾಸುದೇವ, ದೇವ ಘನ ಸಮರ ಉಚಿತವೆನಗೆ, ದೇವ ಘನ ಸಮರ ಉಚಿತವೆನಗೆ. ಇದು ವಿನೋದವ, ಇದು ವಿಚಿತ್ರವೋ, ಪ್ರಮೋದವಾಗುವುದೇ ದೇವ ಘನ ಸಮರ ಉಚಿತವೆನಗೆ. ವಾಸುದೇವ, ಅರ್ಜುನ,
ನನಗೆ ಉಚಿತವೇ ನಗೆ. ವಾಸುದೇವ, ಅರ್ಥ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹಸ ಇಚ್ಛಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುತ್ತರು. ವಾಸುದೇವ, ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ವಾಸುದೇವ, ಹೇಳು. ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ ದೇವ? ಹೇಳು ವಾಸುದೇವ. ಅರ್ಥ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನೆಯು ಅನರ್ಥಕಾರಿ. ಇದು ಧರ್ಮಯುದ್ಧ. ನಿನಗೆ ನೆನಪಿರಲಿ, ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ವೀರನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರವಾದದ್ದು. ಶತ್ರುಗಳು ನಿನ್ನನ್ನು ಹೇಡಿ ಎಂದು ಜರಿಯುವರು, ಆತ್ಮೀಯರು ನಿನ್ನನ್ನು ವಂಚಕನೆಂದು ನಿಂದಿಸುವವರು. ಆದ್ದರಿಂದ ಈ ಮನೋದೌರ್ಬಲ್ಯವನ್ನು ತ್ಯಜಿಸು, ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು ದೇವ? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ ಉಭಯ ಭ್ರಷ್ಟನ ಹಾಗದಂತೆ ನನಗೊಂದು ಗತಿಯನ್ನು ತೋರಿಸು ದೇವ. ನನಗೊಂದು ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳಿಗೆ ಚಿಂತಿಸದೆ ನಿನ್ನ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮನುಷ್ಯನು ಕರ್ಮಕ್ಕೆ ಮಾತ್ರ ಅಧಿಕಾರಿಯು, ಫಲವು ಅವನ ಅಧೀನದಲ್ಲಿಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಮನೋಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಆದುದರಿಂದ ಅಸ್ತ್ರವನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆ. ಯುದ್ಧಕ್ಕೆ ಸಿದ್ಧನಾಗು. ಈ ದಿವ್ಯ ವಾಣಿಯಿಂದ ನನ್ನ ಮನಸ್ಸಿನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ದೇವ? ಪಾರ್ಥ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನಿಸಿರುವವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯುಧನು, ಅವ್ಯಾಹಿತನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆವಾಗ ನಾನು ಇಹಲೋಕದಲ್ಲಿ ಜನಿಸುವನು. ಸಜ್ಜನರ ಪಾಲನೆ, ದುಷ್ಟರ ವಿನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥನಾಮ ಧರ್ಮಸ್ಯ ತದಾತ್ಮನಂ ಸೃಜನಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ ದೇವ? ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನ ಕರುಣಿಸು ದೇವ. ಪಾರ್ಥ, ನಾವಿಬ್ಬರು ಪಾರ್ಥ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡಿರುವನು. ಜಲರೂಪದಿಂದ ಸಕಲ ಪ್ರಾಣಿಗಳಿಗೂ ಜೀವವನ್ನು ತುಂಬುವನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವನು. ವಾಯುವೆನಿಸಿ ಚಲಿಸುವನು. ಆಕಾಶವೆನಿಸಿ ವಿಶ್ವ ಪ್ರಪಂಚವನ್ನೇ ವ್ಯಾಪಿಸಿರುವನು. ಮನೋಬುದ್ಧ್ಯಾಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಸಿದ್ಧಿ ಅಸಿದ್ಧಿ ಆತ್ಮವಿಕಾಸದ ರಾಜಪದಗಳಿಗೆ ನಡೆಸುವನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆಲ್ಲ ನಾನೇ ಕಾರಣನು. ಪಾರ್ಥ, ನಾನು ಸರ್ವಶ್ರೇಷ್ಠವು ಸರ್ವಾಂತರಾಮಿಯೂ ಆದ ಪರಾವಸ್ತುವು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು ಆಗಿರುವೆನು. ನನ್ನ ವಿಭೂತಿಗಳು ಅನೇಕ, ಅಗಣ್ಯ, ಅಬೋಧ. ಅದರೊಂದಲ್ಪ ಅಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳೇ ಸಂಭವಿಸುವವು. ಪರಮಾತ್ಮ,
ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ದೇವಾ, ನನ್ನನ್ನು ಕೃತಾರ್ಥನಾಗಿ ಮಾಡು. ಪಾರ್ಥ, ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು ಪಾರ್ಥ. ನಾನು ಕರಾಳ ಕಾಲಸ್ವರೂಪಗನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಳಿತವಾಗಿರುವ ಸಮಸ್ತ ಯೋಧರನ್ನೆಲ್ಲ ಒಂದೇ ಬಾರಿಗೆ ಆಪೋಷಣೆಯನ್ನು ಮಾಡಿ ನನ್ನ ಹೃದಯದಲ್ಲಿ ಅಡಗಿಸಿಕೊಳ್ಳುವೆನು. ನೀನು ನೆಪ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶೀಲನಾಗಿ ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಪರಮಾತ್ಮ, ಎಂತ ಭಯಾನಕವಾದ ರೂಪ ಇದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು. ಪ್ರಭು ಪ್ರಭು, ಕೈ ಕಾಲುಗಳು ಕಂಪಿಸುತ್ತಿರುವವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತರ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಸುಹಾಸ ಗಂಭೀರ ವದನವನ್ನು ತೋರಿಸು ದೇವ. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಪ್ರಶಾಂತ ಸಾಗರದ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ಯುದ್ಧ ನೌಕೆಯು ಪ್ರತಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಸೇರಿಸಲು ನಾನು ಕರುಣಾಧಾರನಾಗಿರುವೆ. ಧನ್ಯನಾದೆ ತಂದೆ, ಧನ್ಯನಾದೆ. ನಿನ್ನ ಈ ಈಶ್ವರ ರೂಪವನ್ನು ನೋಡಿ ನಾನು ಧನ್ಯನಾದೆ ತಂದೆ. ಏಕೋ ಏನೋ ಏಕೋ ಏನೋ ಎನ್ನಯ ಮನವೋ, ಏಕೋ ಏನೋ ಎನ್ನಯ ಮನವು ದಗದಗಿಸುವುದೋ ತಳಮಳಿಸುವುದೋ, ದಗದಗಿಸುವುದೋ ತಳಮಳಿ. ನಡುಗುತ್ತಲಿರುವ ಚದುರ ಭೀಷ್ಮನ ನೆನೆದು, ಚದುರ ಭೀಷ್ಮನ ನೆನೆದು, ಏಕೋ ಏನೋ ಏಕೋ ಏನೋ ಏಕೋ ಏನೋ ಎನ್ನಯ ಮನವು ದಗದಗಿಸುವುದು ಏಕೋ. ಯುದ್ಧವೆಂದರೆ ಭಯವಾಗುವುದು, ಯುದ್ಧವೆಂದರೆ ಭಯವಾಗುವುದು, ಹೆದರಿ ಓಡಲು ತವಕಿಸುವೆನು ನಾ, ಹೆದರಿ ಓಡಲು ತವಕಿಸುವೆನು ನಾ. ಏಕೋ ಏನೋ ಏಕೋ ಏನೋ ಏಕೋ ಏನೋ ಎನ್ನಯ ಮನವು ತಗದಗಿಸುವುದು ತಳಮಳಿಸುವುದು ಏಕೋ. ವಸಂತದ ಅಲ್ಪವೃಷ್ಟಿಯಂತೆ ಆಕಸ್ಮಿಕವಾಗಿ ಎನ್ನ ಹೃದಯದಲ್ಲಿ ಭಯವುತ್ತಿರುವುದೇಕೆ? ಕುರುಕ್ಷೇತ್ರದ ಯುದ್ಧದಿಂದ ನಾನು ಓಡಿ ಹೋಗಲು ತವಕಿಸುತ್ತಿರುವೆನು. ಎದುರಿಗೆ ನಿಂತದ ರತಿಕ ತರುಣರನ್ನು ನೋಡಿದರೆ ಲಜ್ಜೆಯಿಂದ ತಲೆಬಾಗುವೆನು. ಈ ಶಸ್ತ್ರಾಸ್ತ್ರಗಳು ನನ್ನ ಕೈಗಳಿಗೆ ಕಠಿಣವಾಗುವಂತೆ ತೋರುವವು.
ವೀರನಂತೆ ಕಾದುವ ಬದಲು ನಾರಿಯಂತೆ ಅಂತಃಪುರದ ಪುಷ್ಪಶಯನದಲ್ಲಿ ವಿಹರಿಸಲಿಚ್ಛಿಸುವೆನು. ಈ ವಿಚಿತ್ರ ಪರಿವರ್ತನೆಯ ಕಾರಣವೇನು? ಆಗಲೇ ಪ್ರಾರಂಭವಾಗಿರುವುದು. ಉತ್ತೇಜಕವಾದ ಮಾತುಗಳಿಂದ ಇವನ ಪೂರ್ವಸ್ಮೃತಿಯನ್ನು ಎಚ್ಚರಗೊಳಿಸಿ ಈ ರಣಯಜ್ಞದ ಮಹಾಬಲಿಯನ್ನು ಮುಗಿಸುವೆನು. ಓಹೋ, ಪುನಃ ಯಾರೋ ಬಂದರು. ಈ ಕುರುಕ್ಷೇತ್ರದ ಯುದ್ಧದಿಂದ ನಾನು ಪಾರಾಗುವ ಆಸೆಯೇ ಇಲ್ಲವೆಂದು ತೋರುವುದು. ನಾನಿನ್ನು ಬರುವೆನು. ಏಕೆ ಶಿಖಂಡಿ, ಯುದ್ಧ ರಂಗದಿಂದ ಓಡುವಂತಿದೆ? ಓಡುವುದು? ಇಲ್ಲ ಇಲ್ಲ, ನಾನು ಓಡುವುದಿಲ್ಲ. ನಿನ್ನ ಮನಸ್ಸಿನ ಪರಿವರ್ತನೆಯನ್ನು ನಾನು ಬಲ್ಲೆನು ರಾಜಪುತ್ರ, ನಾನು ಬಲ್ಲೆನು. ಚರ್ಮಗತವಾದ ನಿನ್ನ ಪೌರುಷವು ಈ ರಣಧುಂದುಬಿಯ ತೀವ್ರ ಧ್ವನಿಗೆ ಬೆದರಿ ತಲೆಮರೆಸಿಕೊಂಡಿತಲ್ಲವೇ? ಅದಕ್ಕೆ ನೀನೇನು ಮಾಡಬಲ್ಲೆ? ನಿನ್ನ ಪುರುಷ ದೇಹದಲ್ಲಿ ಆಶಾಹತಳಾದ ಅಂಬೆಯ ಅಪೌರುಷ ಆತ್ಮವು ಪ್ರತಿಷ್ಠಿತವಾಗಿರುವುದು. ಅಂಬೆ? ಯಾರೋ ಅಂಬೆ? ಅಂಬೆಯು ಕಾಶಿರಾಜನ ಪುತ್ರಿ, ಭೀಷ್ಮನ ಪ್ರಣಯಿನಿ. ಏಕೆ ತಿಳಿಯಲಿಲ್ಲವೇ? ಕೇಳು. ಅಂಬಿಕೆ, ಅಂಬಾಲಿಕೆ, ಅಂಬೆಯನ್ನು 3 ಜನ ಸಹೋದರಿಯರು. ಭೀಷ್ಮನು ಅವರನ್ನು ಸ್ವಯಂವರದಲ್ಲಿ ಅಪಹರಿಸಿ ಹಸ್ತಿನಾವತಿಗೆ ಕರೆತಂದನು. ಅಂಬಿಕೆ, ಅಂಬಾಲಿಕೆಯರು ವಿಚಿತ್ರ ವೀರ್ಯನ ಪಾಣಿಗ್ರಹಣ ಮಾಡಿದರು. ಅಂಬೆಯು ಭೀಷ್ಮನಲ್ಲಿ ಅನುರಕ್ತಳಾಗಿ ತನ್ನನ್ನು ವರಿಸುವಂತೆ ಬಹುವಿಧವಾಗಿ ಬೇಡಿಕೊಂಡಳು. ಪ್ರತಿಜ್ಞಾಬದ್ಧನಾದ ಭೀಷ್ಮನು ಅದಕ್ಕೆ ಸಮ್ಮತಿಸಲಿಲ್ಲ. ಆಗ ಅವಳು ಹತಾಶಳಾಗಿ ಮಹಾದೇವನನ್ನು ಕುರಿತು ತಪಸ್ಸನ್ನಾಚರಿಸಿ ಜನ್ಮಾಂತರದಲ್ಲಿ ಸ್ತ್ರೀಯಾಗಿ ಹುಟ್ಟಿ ಪುರುಷ ರೂಪದಿಂದ ಭೀಷ್ಮನನ್ನು ವಧಿಸುವಂತೆ ವರವನ್ನು ಪಡೆದಳು. ಆ ಅಂಬೆಯೇ ಈಗ ಶಿಖಂಡಿ. ನಿಲ್ಲಿಸು, ನಿಲ್ಲಿಸು. ವಿಸ್ಮೃತಿಯ ಅಂಧಕೂಪದಲ್ಲಿ ಮಿಂಚಿನ ಆರೋಪವನ್ನು ತರಲೇಕೆ? ಆ ಅಂಬೆಯ ಚರಿತ್ರೆಯನ್ನು ಕೇಳುವುದರಿಂದ ಈ ಶಿಖಂಡಿಗೆ ಯಾವ ಲಾಭವೂ ಇಲ್ಲ. ನಾನಿನ್ನು ಬರುವೆನು. ಬಲಾತ್ಕಾರದಿಂದ ಅಪಹರಿಸಿದರ ಹೆಸರು ಸ್ವಯಂವರವೆಂದು ತಾನಾಗಿ ಕಾಮಿಸಿ ಬಂದ ಕನ್ಯೆಯನ್ನು ನಿರಾಕರಿಸುವುದು ಪ್ರಣಯದ ಲಕ್ಷಣವೋ? ನಾರಿಯು ಎಲ್ಲವನ್ನೂ ಸಹಿಸಬಲ್ಲಳು, ಆದರೆ ತನ್ನ ಅಭಿಮಾನಕ್ಕೆ ಎವೆಯಷ್ಟು ಕುಂದಾದರೂ ಸಹಿಸಲಾರಳು. ಭೀಷ್ಮನು ನಿನ್ನ ಪ್ರಣಯವನ್ನು ಮಾತ್ರವಲ್ಲ, ಸ್ತ್ರೀಯತ್ವವನ್ನೇ ನಿರಾಕರಿಸಿದನು. ನೀನು ಭೀಷ್ಮನ ಪ್ರಣಯಿಯಲ್ಲ, ಕೃತ ದಾಸಿ, ಪರಿತ್ಯಕ್ತ ವೇಶ್ಯೆ. ಸ್ವಯಂವರಕ್ಕಾಗಿ ಬಂದಿದ್ದ ರಾಜಾದಿರಾಜರ ಸಮ್ಮುಖದಲ್ಲಿ ನಿನ್ನನ್ನು ಅಪಹರಿಸಿ ಲೋಕದ ದೃಷ್ಟಿಯಿಂದ ನಿನ್ನ ಕನ್ಯಾಭಾವವನ್ನು ಕಳೆದು ಕೊನೆಗೆ ಕರುಣಾರಹಿತನಾಗಿ ನಿನ್ನನ್ನು ತ್ಯಜಿಸಿದನು. ರಾಜಾದಿರಾಜರ ಮಸ್ತಕವನ್ನು ಅಲಂಕರಿಸುವ ಈ ಮನೋಹರ ಪುಷ್ಪವನ್ನು ಕಾಡು ಹೂವಿಗಿಂತ ತುಚ್ಛವಾಗಿ ಮಾಡಿದನು. ಕ್ಷತ್ರಿಯ ನಂದಿನಿ, ನಿನ್ನ ಸುಖದ ಕನಸನ್ನು ಭಂಗ ಮಾಡಿ ಯೌವನದ ಆನಂದ ಸುಧೆಯಲ್ಲಿ ವಿಷವನ್ನು ತುಂಬಿದ ಆ ಘಾತುಕನು ನೀನು ಕ್ಷಮಿಸುವೆಯ? ಹೇಳು, ಎದ್ದೇಳು, ನಿನ್ನ ಶಪಥವನ್ನು ಪೂರ್ಣ ಮಾಡು. ಮಹಾದೇವನ ವರದಿಂದ ಭೀಷ್ಮನು ನಿನ್ನಿಂದ ಪರಾಜಿತನಾಗುವನು. ಭಾರ್ಗವ ವಿಜಯಿ ಭೀಷ್ಮನು ನಿನ್ನಿಂದ ಪರಾಜಿತನಾಗುವನು. ಭಾರ್ಗವ ವಿಜಯಿ ಭೀಷ್ಮನನ್ನು ಪರಾಜಯ ಮಾಡಿದ ಕೀರ್ತಿಯು ನಿನಗೆ ಲಭಿಸುವುದು. ಯಾರು ನೀನು ಸೇನಾನಿ? ಕ್ಷಣಕಾಲ ಕರ್ತವ್ಯದಲ್ಲಿ ಪರಾನ್ಮುಖಳಾಗಿದ್ದ ಈ ಅಂಬೆಯ ಆತ್ಮವನ್ನು ಪುನಃ ಎಚ್ಚರಗೊಳಿಸಿದೆ. ಭೀಷ್ಮ, ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ಒಲಿದರೆ ನಾರಿ, ನಾ ಮುರಿದರೆ ಮಾರಿ, ನನ್ನ ಕೆಂಪಗೊಂಡು ಇಲ್ಲಿ ಯಾರೇ ಹರಿಲೆ, ಆಹಾ ಯಾರೇ ಹರಿಲೆ. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ನಾ ಒಲಿದರೆ ನಾರಿ, ನಾ ಮುನಿದರೆ ಮಾರಿ, ನನ್ನ ಕೆಂಪಗೊಂಡು ಇಲ್ಲಿ ಯಾರೇ ಹರಿಲೆ, ಆಹಾ ಯಾರೇ ಹರಿಲೆ. ಗಂಡಿನ ರೂಪ, ಹೆಣ್ಣಿನ ಕೋಪ,
ರೂಪ ಹೆಣ್ಣಿನ ಕೋಪ ಕೆರಳಿದೆ ಎನ್ನ ಮನಸ್ಸಿನಲ್ಲಿ. ವೈರಿಗೆ ವೈರಿ ಬಾಣವ ಬೀರಿ, ವೈರಿಗೆ ವೈರಿ ಬಾಣವ ಬೀರಿ, ಕೊಲ್ಲುವೆ ಭೀಷ್ಮನ ಕ್ಷಣದಲ್ಲಿ. ಅಂತಿಂತ ಓಹೋ ಅಂತಿಂತ ಆಹಾ ಅಂತಿಂತ ಹೆಣ್ಣು ನಾನಲ್ಲ.